ಶೃಂಗೇರಿ ಕ್ಷೇತ್ರದ ಮರುಮತ ಎಣಿಕೆಯ ಪ್ರಕ್ರಿಯೆಯಲ್ಲಿ ಈಗಾಗಲೇ ರಾಜ್ಯಾದ್ಯಂತ ಬಹಳ ಒಂದು ದೊಡ್ಡ ಕ್ರಿಮಿನಲ್ ಕಾನ್ಸ್ಪಿರಸಿ ನಡೆದಿದೆ ಮತ್ತು ಓಟು ಡಕಾಯಿತಿ ಆಗಿದೆ ಅನ್ನುವ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಶೃಂಗೇರಿ ಕ್ಷೇತ್ರದ ಮತದಾರರ ಪರವಾಗಿ ಇವತ್ತು ನಾನು ಆಗ್ರಹಪೂರ್ವಕವಾಗಿ ಹೇಳ್ತಾ ಇದ್ದೇನೆ. ಇವತ್ತು ಏನು ಚುನಾವಣಾ ಆಯೋಗ ಈ ಕ್ರಿಮಿನಲ್ ಕಾನ್ಸ್ಪಿರಸಿ ಇದೆ ಅನ್ನೋದನ್ನ ಮನಗೊಂಡು ಈ ಏನು ಪ್ರಕ್ರಿಯೆಯಲ್ಲಿ ಈ DN ಜೀವರಾಜ್ ಅವರಿಗೆ ಶಾಸಕತ್ವವನ್ನ ಸರ್ಟಿಫಿಕೇಟ್ ಅನ್ನ ಇಶ್ಯೂ ಮಾಡಿದೆ. ಆ ಸರ್ಟಿಫಿಕೇಟ್ ಅನ್ನ ಈ ಅಕ್ರಮವಾಗಿ ತಗೊಂಡಿರ್ತಕ್ಕಂಥ ಏನು 255 ಗೆದ್ದಿರ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕರಾದಂತಹ ಶ್ರೀ TD ರಾಜೇಗೌಡರ ಮಾನ್ಯ ಮತಗಳನ್ನ ಅಮಾನ್ಯ ಮತಗಳನ್ನಾಗಿ ಮಾಡಿ ಅಕ್ರಮವಾಗಿ ವೋಟ್ ಡಕಾಯಿತಿ ಮೂಲಕ ಮತ ಡಕಾಯಿತಿ ಮೂಲಕ ಆಗಿರ್ತಕ್ಕಂತಹ ಜೀವರಾಜ್ ಅವರ ಶಾಸಕತ್ವದ ಪ್ರಕ್ರಿಯೆಯನ್ನ ರಾಜ್ಯ ಚುನಾವಣಾ ಆಯೋಗ ತತ್ಕ್ಷಣವೇ ತಡೆ ಹಿಡಿದು ಇಡೀ ಪ್ರಕ್ರಿಯೆಯನ್ನ ಸರಿಯಾದ ರೀತಿಯಲ್ಲಿ ಎನ್ಕ್ವೈರಿ ಮಾಡಿ ದಕ್ಷ ಅಧಿಕಾರಿಗಳ ಮೂಲಕ ಎನ್ಕ್ವೈರಿಯನ್ನು ಮಾಡಿ ಈ ಇಡೀ ಪ್ರಕ್ರಿಯೆಯಲ್ಲಿ ಇದಕ್ಕೆ ಏನು ಈ ಕ್ರಿಮಿನಲ್ ಕಾನ್ಫರೆನ್ಸ್ಗೆ ಏನು ಸಹಕಾರ ನೀಡಿದ್ದಾರೆ ಆ ಅಧಿಕಾರಿಗಳ ವಿರುದ್ಧ ಮತ್ತು ಇದಕ್ಕೆ ಹಿಂದುಗಡೆಯಿಂದ ಪುಷ್ಟಿ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಈ ಮೂಲಕ ಆಗ್ರಹವನ್ನು ಮಾಡ್ತೇನೆ. ಇದರ ಜೊತೆಗೆ ಏನು ಕಳೆದ 3 ವರ್ಷದಿಂದ ನಾನು ನನ್ನ ಶಾಸಕತ್ವವನ್ನ ನಾನು ಪಡ್ಕೊಂಡಿದ್ದಾರೆ, ನಾನು 3 ವರ್ಷ ಲೇಟ್ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ನಾನು ಜೀವರಾಜ್ ಅವರಿಗೆ ನೇರವಾಗಿ ಪ್ರಶ್ನೆಯನ್ನು ಮಾಡ್ತಾ ಇದ್ದೇನೆ. ನೀವು ಅವತ್ತಿನ RO ಮತ್ತು ಅವತ್ತಿನ ಚುನಾವಣಾಧಿಕಾರಿಗಳ ಮೇಲೆ ಯಾಕೆ ದೂರನ್ನು ಈವರೆಗೆ ನೀವು ಕೊಟ್ಟಿಲ್ಲ? ನಿಮಗೆ 2023ರ ಮತ ಎಣಿಕೆಯಲ್ಲಿ ನಿಮಗೆ ದೋಷ ಕಂಡು ಬಂದಿದ್ದರೆ ಇವತ್ತಿಗೂ ಕೂಡ ನೀವು RO ಮತ್ತು ಅವತ್ತಿನ ಜಿಲ್ಲಾಧಿಕಾರಿಗಳ ಮೇಲೆ ಅಥವಾ ಚುನಾವಣಾಧಿಕಾರಿಗಳ ಮೇಲೆ ಯಾಕೆ ದೂರನ್ನು ದಾಖಲಿಸಿಲ್ಲ? ಇದರಲ್ಲೇ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅವತ್ತಿನ ಚುನಾವಣಾಧಿಕಾರಿಗಳು ಮತ್ತು RO ನಿಮಗೆ ಸಹಕಾರ ನೀಡಿರುವ ಒಂದು ಏನು ನಿಮಗೆ ಅವರ ಮೇಲೆ ಋಣ ಇದೆ. ಆ ಕಾರಣಕ್ಕೆ ನೀವು ಅವರ ಮೇಲೆ ಯಾವುದೇ ದೂರನ್ನು ಈವರೆಗೆ ದಾಖಲು ಮಾಡಿಲ್ಲ. ಇದು ಶೃಂಗೇರಿ ಕ್ಷೇತ್ರದ ಜನ ಅತ್ಯಂತ ವಿದ್ಯಾವಂತರಿದ್ದಾರೆ, ಇದು ಎಲ್ಲರಿಗೂ ಕೂಡ ಅರ್ಥ ಆಗುತ್ತೆ. ಶೃಂಗೇರಿ ಕ್ಷೇತ್ರದಲ್ಲಿ ಶಾರದಾಂಬೆಯ ಮತ್ತು ಶೃಂಗೇರಿ ಮಠವನ್ನ ಯಾರಿಗೂ ಕೂಡ ಗುತ್ತಿಗೆಯನ್ನು ಕೊಟ್ಟಿಲ್ಲ. ನಾವು ಎಲ್ಲ ಧರ್ಮವನ್ನ ಎಲ್ಲ ಧಾರ್ಮಿಕ ಮನೋಭಾವನೆಯನ್ನು ಗೌರವಿಸುವಂತಹ ಪಕ್ಷ. ಶೃಂಗೇರಿ ಮಠಕ್ಕೂ ನಮಗೂ ಕೂಡ ಶೃಂಗೇರಿ ಶಾರದಮ್ಮ ಮೇಲೆ ನಾವು ಕೂಡ ಕಾಂಗ್ರೆಸ್ನಲ್ಲೂ ಕೂಡ ಸಾವಿರಾರು ಜನರು ಅದರ ಸದ್ಭಕ್ತರಿದ್ದಾರೆ, ಆಸ್ತಿಕ ಮಹಾಶಯರಿದ್ದಾರೆ. ಈ ಎಲ್ಲ ದೇವಸ್ಥಾನಗಳು, ಎಲ್ಲ ಚರ್ಚು, ಎಲ್ಲ ಮಸೀದಿಗಳು ಕೂಡ ನಮ್ಗೆ ಗೌರವ ಇದೆ. ಜೈನ ಬಸದಿಗಳು, ಜೈನ ಮಠಗಳ ಮೇಲಿದೆ. ನಾವು ಈ ಮೂಲಕ ನಿಮಗೆ ನೇರವಾಗಿ ಪ್ರಶ್ನೆಯನ್ನು ಮಾಡ್ತಿದ್ದೀವಿ. ಇವತ್ತು ನೀವು ಈ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅಂತ ಹೇಳಿದ್ರೆ ನೀವು ಯಾವ ದೇವಸ್ಥಾನಕ್ಕೆ ಬಂದು ಕರಿತೀರೋ ಆ ದೇವಸ್ಥಾನಗಳಲ್ಲಿ ನಾವು ಪ್ರಮಾಣವನ್ನು ಮಾಡಲಿಕ್ಕೆ ರೆಡಿ ಇದ್ದೀವಿ. ಯಾವುದೇ ಕಾರಣಕ್ಕೂ ಈ ಕಾನ್ಸ್ಪಿರಸಿನಲ್ಲಿ ನಿಮ್ಮ ಕೈವಾಡಗಳಿದೆ. ನೀವು ಟ್ಯಾಂಪರಿಂಗ್ ರಾಜ್ ಮೊದಲೇ ಗೊತ್ತಿದೆ, ನೀವು ಟ್ಯಾಂಪರಿಂಗ್ ರಾಜ್ ಅಂತ ಹೇಳಿ ಈಗಾಗಲೇ ನಿಮ್ಮ ವಿರುದ್ಧ ಆಗಲೇ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಸರ್ಕಾರಿ ಟ್ಯಾಂಪರಿಂಗ್ ಅನ್ನ ಮಾಡಿ ಅದರ ಚಾರ್ಜ್ ಶೀಟ್ ಆಗಿ ನೀವು ಆರೋಪಿಯಾಗಿ ಈಗಾಗಲೇ ನೀವು ಚಾರ್ಜ್ ಶೀಟ್ ಅನ್ನ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಈಗಾಗಲೇ ಕೇಸು ನಡೀತಾ ಇದೆ. ನ್ಯಾಯಾಲಯ ಅದಕ್ಕೆ ಏನು ಜಡ್ಜ್ಮೆಂಟ್ ಅನ್ನು ಕೊಡುತ್ತೆ. ಆದರೆ ಇವತ್ತು 2023ರ ಮಾನ್ಯವಾದ ಮತಗಳನ್ನ ಅಮಾನ್ಯಗೊಳಿಸಿ ಇವತ್ತು ಹೊಸ ಪ್ರಕ್ರಿಯೆಯನ್ನು ಮಾಡಿದೆ. ನಾನು ಈ ಮೂಲಕ ಆಗ್ರಹವನ್ನು ಮಾಡ್ತೇನೆ. ಆ ಚುನಾವಣೆ ಪ್ರಕ್ರಿಯೆಗೆ ತಕ್ಷಣಕ್ಕೆ ರಾಜ್ಯ ಚುನಾವಣಾ ಆಯೋಗ ಕ್ರಮವನ್ನ ತೆಗೆದುಕೊಳ್ಳಬೇಕು. ಅದರಂತೆ ನಾಳೆ ದಿನ
ಬೆಳಗ್ಗೆ 10 ಗಂಟೆಗೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಮತ್ತು ಮತದಾರರು ರಾಜ್ಯ ಚುನಾವಣಾ ಆಯೋಗಕ್ಕೆ ಆಗ್ರಹಿಸಿ ನಾವು ಈ ಪ್ರಕ್ರಿಯೆಯನ್ನು ತಡೆ ಹಿಡಿಬೇಕು ಅಂತೇಳಿ ಮನವಿಯನ್ನು ಮಾಡ್ತೀವಿ. 2023ರ ಅಧಿಕೃತವಾಗಿರ್ತಕ್ಕಂತಹ ಆದೇಶಗಳನ್ನ ತಿರುಚಿ ಒಳಗಡೆ ಕೊಟ್ಟಿರತಕ್ಕಂಥ ಮತಗಳನ್ನ ಮಾನ್ಯ ಮತಗಳನ್ನ ಅಮಾನ್ಯಗೊಳಿಸಿ ಏನು ಈ ಪ್ರಕ್ರಿಯೆ ನಡೆದಿದೆ ಆ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಂತ ಹೇಳಿ ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದು ಸಂವಿಧಾನದ ಕಗ್ಗೊಲೆ ಆಗಿದೆ. ಪ್ರಜಾಪ್ರಭುತ್ವಕ್ಕೆ ಒಂದು ಮಸಿಯನ್ನ ಬಳಸುವಂತಹ ಕಾರ್ಯಕ್ಕೆ ಇವತ್ತು ಬಿಜೆಪಿ ಮತ್ತು ಬಿಜೆಪಿ ಅಭ್ಯರ್ಥಿಗಳು ಮಾಡಿದ್ದಾರೆ. ಇದು ಮತ್ತೊಮ್ಮೆ ಶೃಂಗೇರಿ ಕ್ಷೇತ್ರದಲ್ಲಿ ಪ್ರೂವ್ ಆಗಿದೆ. ಆದರೆ ಇಡೀ ದೇಶದಲ್ಲೇ ಇದು ಮೊದಲ ಪ್ರಕರಣ ಮತ್ತು ಅತ್ಯಂತ ನಾಚಿಕೆಯ ವಿಷಯ. ಇಡೀ ಕ್ಷೇತ್ರ ಇವತ್ತು ಮತದಾರ ತಾನು ಕೊಟ್ಟ ತೀರ್ಪಿಗೆ ಒಂದು ಅಗೌರವವನ್ನ ಇವತ್ತು ಹಿಂಬಾಗಿಲಿನಿಂದ ಮಾಡಿ ಇವತ್ತು ವಿಧಾನಸಭೆಯನ್ನ ಪ್ರವೇಶ ಮಾಡಿದ್ದಾರೆ. ಇದು ಅತ್ಯಂತ ನಾಚಿಕೆಗೇಡಿನ ಸಂಗತಿ. ನಾನು ಕಾಂಗ್ರೆಸ್ ಪಾರ್ಟಿಯ ಬಾಳೆಹೊನ್ನೂರು ಬ್ಲಾಕ್ ಕಾಂಗ್ರೆಸ್ ಪಾರ್ಟಿಯ ಪಕ್ಷದ ಪರವಾಗಿ ಮತ್ತೊಮ್ಮೆ ಆಗ್ರಹ ಮಾಡ್ತೇನೆ. ಚುನಾವಣಾ ಆಯೋಗ ಈ ಪ್ರಕ್ರಿಯೆಯನ್ನ ತಕ್ಷಣವೇ ನಿಲ್ಲಿಸಿ ಇದರ ಮೇಲೆ ಏನು ಸೂಕ್ತ ತನಿಖೆಯನ್ನು ನಡೆಸಿ ಸೂಕ್ತವಾಗಿರ್ತಕ್ಕಂಥ ನಿರ್ಧಾರವನ್ನ ಕೈಗೊಳ್ಳಬೇಕು ಅಂತೇಳಿ ಈ ಮೂಲಕ ಆಗ್ರಹ ಪಡಿಸ್ತಾ ಇದ್ದೇನೆ. ನಮಸ್ಕಾರ.